ಹೋ ಇಬ್ರು ಅಮ್ಮಂದ್ರು. ಇಬ್ರು ಒಂದೇ. ನರ್ಕನ? ಏನ್ ನರ್ಕ? ಅಯ್ಯೋ ವೆಂಕಿ, ನೀನು ಹಿಂಗೆ ಅರ್ಧಂಬರ್ಧ ಹೇಳಿದ್ರೆ ನನಗೇನು ಅರ್ಥ ಆಗಕ್ಕಿಲ್ಲ. ಸರಿಯಾಗಿ ಹೇಳು, ಏನ್ ನರ್ಕ? ಸರಿ ಆಯಿತು. ಆದರೆ ವೆಂಕಿ, ನಿನಗೆ ನಿನ್ನ ಹೆತ್ತ ತಾಯಿ ಮುಖ ನೆನಪಾಯ್ತಾ? ನೀವೆಲ್ಲ ಎಲ್ಲಿದ್ರಿ, ವಿಳಾಸ ಏನಾದರೂ ಗೊತ್ತಾಯ್ತಾ? ಗೊತ್ತಿದ್ರೆ ಹೇಳು, ನಾವು ಈಗಲೇ ಅವ್ರನ್ನ ಹುಡ್ಕೊಂಡು ಹೋಗಮ್ಮ. ಅವ್ರು ಇನ್ನೂ ಇದ್ದಾರೆ ಅಂತ ನಿನಗೆ ನಂಬಿಕೆ ಆಯ್ತಾ? ಇರ್ತಾರೆ. ಥ್ಯಾಂಕ್ ಯು ಜಾನ್ವಿ ಅವರೇ. ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ದೇವಸ್ಥಾನಕ್ಕೆ? ಹಾಗಾದರೆ ನಾನು ಜೊತೆಗೆ ಬರ್ತೀನಿ ತಾಳೆ. ಏನು ಬೇಡ, ನಾನು ಒಬ್ಬಳೇ ಹೋಗ್ತೀನಿ. ಅರೆ, ನಾವಿಬ್ಬರು ಈಗ ಜೊತೆಗಿದ್ದೀವಿ ಅಂದಮೇಲೆ ಜೊತೆಗೆ ಹೋಗೋದ್ರಲ್ಲಿ ಏನು ತಪ್ಪಿದೆ? ನೀವು ಬರ್ತಿರೋದು ಅಲ್ಲಿ ನಂಗೆ ಯಾರು ಸಿಗ್ತಾರೆ, ನಾನು ಯಾರ ಜೊತೆ ಮಾತಾಡ್ತಿದ್ದೀನಿ, ಅವ್ರಿಗೆ ನಾನು ಹೇಗೆ ಪರಿಚಯ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ತಾನೇ. ಜಾನ್ವಿ ಅವರೇ, ನೀವು ಹೀಗೆ ಚುಚ್ಚು ಮಾತಾಡ್ತಿರೋದು ನನ್ನ ಮನಸ್ಸಿಗೆ ನೋವಾಗಲಿ ಅಂತ ಅದು ನನಗೆ ಗೊತ್ತಾಗಿದೆ. ಆದ್ದರಿಂದ ಮಾತುಗಳಿಂದ ಯಾವ ಪರಿಣಾಮನೂ ಇರೋದಿಲ್ಲ. ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳಿದ್ದು ತುಂಬ ಸಹಜ. ಮುಂಚೆಯಿಂದನೂ ನಾವಿಬ್ಬರು ಎಲ್ಲ ಕಡೆನೂ ಜೊತೆಗೆ ಹೊರಟಿದ್ದೀವಿ, ಹೋಗಿ ಬಂದಿದ್ದೀವಿ, ಸಂತೋಷವಾಗಿದ್ದೀವಿ. ಅದಕ್ಕೆ ಜೊತೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಅದರಲ್ಲೂ ನಮ್ಮ ಪ್ರೀತಿ ಮಾಡಿದವರು ಅಥವಾ ನಾವು ಪ್ರೀತಿಸಿದವರು ಹೊರಗೆ ಹೋದಾಗ ಅವ್ರಿಗೇನೋ ತೊಂದರೆ ಆಗಬಾರ್ದು, ಅವ್ರು ನೋವು ಅನುಭವಿಸಬಾರ್ದು ಅಂತ ಅಂದ್ಕೊಳ್ಳೋದು ತಪ್ಪಲ್ಲ ಅಲ್ಲ. ಆದರೆ ನೀವು ನೋಡಿ, ಅದನ್ನು ತಪ್ಪು ದೃಷ್ಟಿಯಿಂದಲೇ ನೋಡ್ತಾ ಇದ್ದೀರಾ. ನೋಡಿ, ನೀವು ಮನೆಗೆ ಬಂದಾಗಲಿಂದ ಆಡ್ತಿರೋ ರೀತಿ, ಆಡ್ತಿರೋ ಮಾತು ಎರಡಕ್ಕೂ ನನ್ನ ತಲೆ ಬಾಗಿದ್ದೀನಿ. ನಾನು ತಪ್ಪಿರೋವಾಗ ಕ್ಷಮೆನೂ ಕೇಳಿದ್ದೀನಿ. ಆದರೆ ದಯವಿಟ್ಟು ನನ್ನ ಅವಾಯ್ಡ್ ಮಾಡಬೇಡಿ. ನೀವು ಇಲ್ಲದೇ ಇದ್ದಾಗ ನಾನು ಪಟ್ಟಿರೋ ಕಷ್ಟಗಳನ್ನು, 1 ವರ್ಷ ನಾನು ಅನುಭವಿಸಿರೋ ನರಕ ಯಾತನೆಯನ್ನು ನೀವಿದ್ದು ನನ್ನ ಜೊತೆಗೆ ಮತ್ತೆ ಕೊಡಬೇಡಿ. ಅಷ್ಟೇ ನಾನು ಕೇಳ್ಕೊಳ್ಳೋದು. ನಿಮ್ಮ ಜೊತೆ ಬರೋಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಸಾರಿ ರೀ, ಅದು ಸಾಧ್ಯನೇ ಇಲ್ಲ. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನೆಮ್ಮದಿ ಪಡ್ಕೊಳ್ಳೋದಕ್ಕೋಸ್ಕರ. ನೀವು ಬಂದರೆ ನನಗೆ ಎಲ್ಲಿ ನೆಮ್ಮದಿ ಸಿಗುತ್ತೆ? ನೀವು ನನ್ನ ಜೊತೆಗೆ ಇದ್ದಷ್ಟೊತ್ತೂ ಏನು ಮಾಡಿಬಿಡ್ತೀರೋ ಅಂತ ಭಯನೇ ಆಗ್ತಿರುತ್ತೆ. ಮನಸ್ಸು ದೇವಾಲಯ, ಮನೆ ಮಂತ್ರಾಲಯ ಅಂತ ದೊಡ್ಡವ್ರು ಹೇಳ್ತಾರೆ. ನೆಮ್ಮದಿನ ನೀವು ಇಲ್ಲಿ ಮನೇನ ಹುಡುಕೋದನ್ನು ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಹುಡುಕ್ತೀನಿ ಅಂತೀರ. ಎಂಥ ವಿಪರ್ಯಾಸ. ಸರಿ, ನಾನು ಕೆಲವು ಪ್ರಶ್ನೆಗಳನ್ನು ಪ್ರಾಮಾಣಿಕವಾಗಿ ಕೇಳ್ತೀನಿ, ನೀವು ಉತ್ತರ ಕೊಡಿ. ಇಲ್ಲಿ ನೀವು ಬಂದಿರೋದು ನನ್ನ ಜೊತೆ ಇರಬೇಕು ಅಂತ ತಾನೇ? ಹಾಗಿದ್ರೆ ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ನನ್ನ ಬಗ್ಗೆ ಸ್ವಲ್ಪನಾದರೂ ಪ್ರೀತಿ ಇದೆ ಅಂತ ಅರ್ಥ ಅಲ್ವಾ? ನೋಡಿ, ನನ್ನನ್ನು ಬದಲು ಮಾಡಬೇಕು ಅಂತಲೇ ನೀವು ಬಂದಿದ್ದೀರಾ, ನಿಜ. ಅಂದರೆ ನಾನು ಬದಲಾಗ್ತೀನಿ ಅನ್ನೋ ನಂಬಿಕೆ ನಿಮ್ಮ ಮನಸ್ಸಲ್ಲಿ ಇದೆ ಅಂತ ತಾನೇ ಅರ್ಥ. ಆ ಬದಲಾವಣೆಗೆ ಒಂದು ಅವಕಾಶ ಕೊಡಬೇಕು ತಾನೇ? ಸರಿ ಚಿನ್ಮರಿ, ಈ ನಿಮ್ಮ ಮೌನದ ಅರ್ಥ ನನಗಾಗ್ತಾ ಇದೆ. ಸದಾ ನೀವು ಸಂತೋಷವಾಗಿರಬೇಕು, ಖುಷಿಯಾಗಿ ಬಿಡಬೇಕು ಅಂತ ಹಂಬಲಿಸ್ಕೊಂಡಿರೋ ಜೀವ ಇದು. ಆ ನಿಮ್ಮ ಖುಷಿನ ನಿಮ್ಮಿಂದ ಕಿತ್ಕೊಳ್ಳಲ್ಲ. ನಿಮಗೆ ಹೇಗೆ ಬೇಕೋ, ಹೇಗೆ ಸರಿ ಅನ್ಸುತ್ತೋ ಹಾಗೆ ಇರಿ. ಆಯಿತು, ಕಾಯ್ತಾ ಇರಿ, ರೆಡಿಯಾಗಿ ಬರ್ತೀನಿ. ಜಾ
ಚಲ್ವಿ ವೆಂಕಿ ಏನು ಬೆಳಿಗ್ಗೆ ಎಲ್ಲಿ ಹೋಗ್ಬಿಟ್ಟಿದ್ರಿ? ತಿಂಡಿನೂ ಮಾಡಿದೆ. ಬನ್ನಿ ತಿಂಡಿ ಮಾಡಿ. ಚಲ್ವಿ ವೆಂಕಿ ಯಾಕೋ ಬೇಜಾರು ಮಾಡ್ಕೊಂಡಂಗಿದೆ. ಏನಾದರೂ ನಡೀತಾ? ಎಲ್ಲಿಗೆ ಹೋಗಿದ್ರಿ ನೀವಿಬ್ರು? ಚರ್ಚ್ಗೆ ಹೋಗಿರ್ಬೇಕು. ಓ ಹೌದಲ್ವಾ, ಅತ್ತೆ ನನಗೆ ವಿಚಾರ ಹೇಳಿದ್ರು. ವೆಂಕಿ ತಾಯಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಅಕ್ಕ, ಏನೂ ಗೊತ್ತಾಗಿಲ್ಲ. ಅವ್ರು ಇನ್ನೂ ಬದುಕಿದಾರಾ ಇಲ್ವಾ ಆ ವಿಷಯನೂ ಗೊತ್ತಿಲ್ಲ. ಆದರೆ ವೆಂಕಿಗೆ ಯಾರೋ ಒಂದ್ಕಿತ ಹೇಳಿದ್ರಂತೆ ನಿಮ್ಮಮ್ಮ ಬದುಕಿಲ್ಲಪ್ಪ ಅಂತ. ಆದರೆ ವೆಂಕಿ ಅದನ್ನ ನಂಬಕ್ಕೆ ತಯಾರಾಗಿಲ್ಲ. ಅವ್ರಿಗಿನ್ನೂ ಅವ್ರ ತಾಯಿ ನೆನಪೇ ಕಾಡ್ತೈತೆ. ಹೆತ್ತ ತಾಯಿನ ಯಾರಾದರೂ ಮರೆಯೋಕ್ಕಾಗತ್ತಾ ಚಲ್ವಿ? ಚಲ್ವಿ, ವೆಂಕಿ ನಮ್ಮ ತಾಯಿ ಬಗ್ಗೆ ನಿನ್ನ ಹತ್ರ ಏನಾದರೂ ಹೇಳಿದ್ನಾ? ಕೇಳಿದೆ ಅಕ್ಕ, ಆದರೆ ಅವ್ರು ಏನೂ ಹೇಳಲಿಲ್ಲ. ಆದರೆ ಅವ್ರಿಗೆ ಅವ್ರ ತಾಯಿ ಬಗ್ಗೆ ಸಾನೇ ಪ್ರೀತಿ ಐತೆ. ಅದು ಅವ್ರ ನಡವಳಿಕೆಲೇ ಗೊತ್ತಾಗ್ತೈತೆ. ಹೆತ್ತ ತಾಯಿ ಬಗ್ಗೆ ಪ್ರೀತಿ ಇಲ್ದಿರೋ ಯಾರಾದರೂ ಇರ್ತಾರಾ? ನಮ್ಮನ್ನು ನೋಡು ಚಲ್ವಿ, ಎಷ್ಟು ವರ್ಷ ವೆಂಕಿ ಜೊತೆನೇ ಇದ್ವಿ. ಆದರೂ ವೆಂಕಿ ತಾಯಿ ಬದುಕಿರ್ಬೋದು ಅನ್ನೋ ಯೋಚನೆ ಕೂಡ ನಮ್ಗೆ ಯಾರಿಗೂ ಬರಲೇ ಇಲ್ಲ. ಹೌದಕ್ಕ, ವೆಂಕಿ ಅವ್ರ ತಾಯಿ ಬದುಕಿದ್ರು ವೆಂಕಿನ ಇಷ್ಟು ಚೆನ್ನಾಗಿ ನೋಡ್ಕೋತಿದ್ರೋ ಇಲ್ವೋ. ಆದರೆ ಅತ್ತೆ ಮಾವ ಇಬ್ಬರು ಅವ್ರ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳಿಗಿಂತ ಹೆಚ್ಚಾಗಿ ವೆಂಕಿನ ನೋಡ್ಕೊಂಡವ್ರೆ. ಆದರೂ ಪಾಪ ವೆಂಕಿಗೆ ಅವ್ರ ತಾಯಿ ಅವ್ರ ಜೊತೆಗಿಲ್ಲ ಅಂತ ನೋವು ಮನಸ್ಸಲ್ಲೈತೆ. ಆದರೆ ಅಕ್ಕ, ವೆಂಕಿ ನನಗೊಂದು ಮಾತು ಹೇಳಿದರು. ನಾನು ನೋಡೋಕ್ಕೆ ಥೇಟ್ ಅವ್ರ ಅಮ್ಮನ ಥರನೇ ಇದ್ದೀನಂತೆ. ನಾನು ನೋಡಿದಾಗೆಲ್ಲ ಅವ್ರ ತಾಯಿನೇ ನೆನಪಾಗ್ತಾರಂತೆ. ವೆಂಕಿ, ನಿಮ್ಮ ತಾಯಿದು ಫೋಟೋ ಏನಾದರೂ ಇದೆಯಾ ನಿನ್ನ ಹತ್ರ? ಫಾದರ್ ಕೊಡ್ತೀನಿ ಅಂತ ಹೇಳಿದಾರಾ? ವೆಂಕಿ, ಇಷ್ಟು ವರ್ಷ ಆದರೂ ಇನ್ನೂ ನಿಮ್ಮ ತಾಯಿ ನೆನಪಲ್ಲಿ ನೀನಿದೆಯಲ್ಲ. ಅಮ್ಮ